ಗೊತ್ತಿಲ್ಲ ಅದನ್ನು ಅವಹೇಳನಕಾರಿ ಅಂತ ನಾವು ಅಂದ್ಕೊಂಡಂಗೆ ಯಾಕಂದರೆ ತುಂಬ ತಿಳಿದಂಥ ಮನುಷ್ಯ ಏನೋ ಒಂದು ಹೇಳ್ತಾ ಇದ್ದಾರೆ ಅಂದರೆ ಏನೋ ಒಂದು ಅರ್ಥ ಇರಬೇಕು, ಕೇಳಬೇಕು ಅದನ್ನು, ಪ್ರಶ್ನೆ ಕೇಳಿ ಏನು ಅಂತ ಕ್ಲಿಯರ್ ಮಾಡ್ಕೊಳ್ಳೋದು ನಮಗೆ ಬಿಟ್ಟಿದ್ದು ಅಥವಾ ನಮ್ಮ ಹಕ್ಕು, ಅದನ್ನು ಕೇಳ್ಕೋಬೋದು. ಹಂಗಂತ ಅಂದ್ಬಿಟ್ಟು ಅದನ್ನು ಅಷ್ಟೊಂದು ಭಾವುಕವಾಗಿ ನೋಡೋ ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಎಲ್ಲ ಭಾಷೆಗಳು ಎಲ್ಲಿಂದನೋ ಹೊಟ್ಟು ಬಂದಿರ್ತವೆ. ಸೊ ಹಂಗಂತ ಅಂದ್ಬಿಟ್ಟು ಒಂದು ಭಾಷೆ ಮೇಲೂ ಒಂದು ಭಾಷೆ ಕೀಳು ಅಂತ ಆಗ್ಬಿಡಲ್ವಲ್ಲ. ಕನ್ನಡವೂ ಎಲ್ಲಿಂದನೋ ಹೊಟ್ಟು ಬಂದಿದೆ, ತಮಿಳು ಎಲ್ಲಿಂದನೋ ಹೊಟ್ಟು ಬಂದಿದೆ. ಇದರಿಂದ ಅದು ಹುಟ್ಟು ಬಿಡ್ತು ಅನ್ನೋದಕ್ಕೆ ಈಗ ನನ್ನ ತಾಯಿ ಹೊಟ್ಟೆಯಿಂದ ನಾನು ಹುಟ್ಟಿದೆ ಅಂದರೆ ನನಗೋ ನನ್ನ ತಾಯಿಗೂ ಅವಮಾನ ಅಲ್ವಲ್ಲ, ಯಾರಿಗೂ ಅವಮಾನ ಅಲ್ಲ ಅದು. ಸೊ ಸಮಾಧಾನವಾಗಿ ಇದನ್ನು ಭಾವುಕವಾಗಿ ಇದು ಮಾಡಿದೆ, ಭಾವುಕವಾಗಿ ಜನಗಳನ್ನ ರೊಚ್ಚಿಗೆ ಏಳಿಸ್ದೆ. ಯಾಕಂದರೆ ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಅದನ್ನು ಮೊದಲು ಮಾಡಬೇಕಾಗತ್ತೆ. ಈಗಾಗಲೇ ನಮ್ಮಲ್ಲಿ ಭಾಷೆ, ಧರ್ಮ, ಜಾತಿ ಎಲ್ಲದನ್ನೂ ಇಟ್ಕೊಂಡು ಬಳಸ್ಕೊಂಡು ಅದನ್ನು ರಾಜಕೀಯ ಮಾಡ್ಕೊಂಡು ಅದನ್ನು ಬಂಡವಾಳ ಮಾಡಿಕೊಂಡು ಅದರ ಲಾಭ ತೊಗೊಳ್ಳೋರೇ ಜಾಸ್ತಿ ಇರೋದ್ರಿಂದ ಇದನ್ನು ಭಾವುಕವಾಗಿ ನೋಡಿದೆ. ಭಾಷೆಯನ್ನು ಭಾಷೆಯಾಗಿ ಪರಿಗಣಿಸಿ ಒಬ್ಬ ತಿಳಿದ ಮನುಷ್ಯ ಏನು ಹೇಳ್ತಾ ಇದ್ದಾರೆ ಅಂದರೆ ಏನು ಅಂತ ಕೇಳಿ ಅದನ್ನು ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಅದರಿಂದ ಯಾವುದಕ್ಕೆ ಅವಮಾನ ಆದಂಗೆ ಆಯಿತು, ಯಾರಿಗೂ ಅವಮಾನ ಆದಂಗೆ ಆಗಲಿವಲ್ಲ, ಬಂದಿದ್ದರೆ ಸರಿ. ಅದಕ್ಕೆ ಯಾಕಂದರೆ ಬೇಕಾದಷ್ಟು ಥಿಯರಿಗಳಿದೆ. ಒಂದೊಂದು ಭಾಷೆನೂ ಎಲ್ಲಿಂದ ಬಂತು ಅಂತ ಯಾವುದೂ ನಿಮಗೆ ನಿಖರವಾದ ಮಾಹಿತಿಗಳೆಲ್ಲೂ ಸಿಕ್ಕೋದಿಲ್ಲ. ಇದು ಸಂಶೋಧನೆಗಳು ಇನ್ನೂ ನಡೀತಾನೆ ಇವೆ ಎಲ್ಲಿಂದ ಬಂತು ಅಂತ ಅಂದ್ಬಿಟ್ಟು. ಸೊ ಒಂದು ಭಾಷೆಯಿಂದ ಇನ್ನೊಂದು ಭಾಷೆ ಬಂತು ಅಂದರೆ ಅವಮಾನ ಅಂತ ಯಾಕೆ ಅನ್ಕೋಬೇಕು ನಾವು? ಅಲ್ಲ, ಅದರಲ್ಲಿ ಏನು ಪೈಪೋಟಿ ಏನಿದೆ? ಯಾರ ಜೊತೆ ಪೈಪೋಟಿ ಹೇಳ್ತಿದ್ದೀವಿ ನಾವು? ಪೈಪೋಟಿ ಇಲ್ಲಿಲ್ಲ. ಭಾಷೆಗಳು ಎಲ್ಲ ಭಾಷೆಗಳು ಇರ್ತವೆ. ಹಂಗಂತ ಅಂದ್ಬಿಟ್ಟು ಒಂದು ಭಾಷೆಗೆ ಪ್ರಾಮುಖ್ಯತೆ ಕಡಿಮೆ ಆಗಿಬಿಡುತ್ತೆ ಅನ್ನೋದಿಲ್ವಲ್ಲ. ಏನೇನೋ ಬಂದಿರ್ಬೋದು, ಅದು ಒಂದು ಥಿಯರಿ ಇರ್ಬೋದು. ಇದ್ರೆ ಈಗ ಅವ್ರ ಥಿಯರಿ ಏನಿದೆ ಅಂತ ತಿಳ್ಕೊಳ್ಳೋಣ ಅಷ್ಟೇ.